ಸಂಚಿಕೆ ಶೂನಲ್ಲಿ ಕಾಂಪಿಟೇಷನಲ್ಲಿ ಸೋತ ರೋಹಿಣಿ ಬೇಜಾರಿಂದ ನೋಡಿದ್ರ ಮನೋಜ ಸೂರ್ಯ ಹಾಗೂ ಮೀನಾ ಬೆಸ್ಟ್ ಕಪಲ್ಸ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಹೇಳಿದ್ದು ನಾನು ಆ ಕಾಂಪಿಟೇಷನ್ಗೆ ಹೋಗೋದೇ ಬೇಡ ಅಂತ ಬೇಜಾರಿಂದ ಹೇಳ್ತಾ ಇರ್ತಾಳೆ. ಆಗ ರೋಹಿಣಿ ಹತ್ರ ಬಂದ ಮನೋಜ, ಹೋಗ್ಲಿ ಬಿಡು ರೋಹಿಣಿ, ನೀನು ನನ್ನ ಲೈಫಲ್ಲಿ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತಿರುವಾಗ, ಹೌದಾ ಮನೋಜ್ ಅಂತ ಕೇಳ್ತಿರ್ತಾಳೆ ರೋಹಿಣಿ. ಹೌದು, ನಾನು ಒಂದು ಹುಡುಗಿ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಇದ್ದೆ ಅಂತ ಗೊತ್ತಿದ್ರು ನೀನು ನನ್ನ ಮದುವೆ ಆದೆ. ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸಿ ನನ್ನ ಜೊತೆಗಿದೀಯಾ. ಇವತ್ತು ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಕಾರಣನೇ ನೀನು ಅಂತ ಹೇಳಿ ರೋಹಿಣಿನ ಹೊಗಳಿ ಅವಳನ್ನ ತಪ್ಕೊಂಡು ಮಾತಾಡ್ತಾ ಇರ್ತಾನೆ. ಆಗ ರೋಹಿಣಿ, ಅಯ್ಯೋ ಮನೋಜ್, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಮಾವನ ದುಡ್ಡು ಅಲ್ಲಲ್ವಾ ಅಂತ ಕೇಳಿದಾಗ, ಅದೇಗಾಗುತ್ತೆ, ನೀನು ನಿನ್ನ ಟ್ಯಾಲೆಂಟ್ನ ಯೂಸ್ ಮಾಡಿ ಆ ಚಾಯನ್ನ ಕಂಡು ಹಿಡಿದೆ. ಆ ಚಾಯನ್ನ ಕಂಡು ಹಿಡಿದಕ್ಕೆ ತಾನೇ ದುಡ್ಡು ವಸೂಲಿಯಾಗಿದ್ದು. ಅಪ್ಪ ಅಂತೆ ಅಪ್ಪ, ಅವ್ರ ಹತ್ರ ಏನಾದರೂ ದುಡ್ಡು ಕೊಟ್ಟಿದ್ರೆ ಈ ತೂತ್ ಮಡಿಕೆಗೆ ಕೂಲ್ ಡ್ರಿಂಕ್ಸ್ ಹಾಕಿ ಕೊಟ್ಟಂಗೆ ಆಗ್ತಿತ್ತು. ಈಗ ಸದ್ಯಕ್ಕೆ ಈ ಮನೇಲಿರೋ ವೇಸ್ಟ್ ಬಾಡಿ ಅಂದರೆ ಅವರೇ ಅಂತ ಹೇಳಿ ರಂಗನಾಥ್ ಅವ್ರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಿರ್ತಾನೆ. ಆಗ ಕೋಪಗೊಂಡ ರೋಹಿಣಿ ಮನೋಜನ್ನ ತಳ್ತಾ, ಏನು ಮನೋಜ್ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಿರ್ತಾಳೆ. ಆಗ ಮನೋಜ, ಅದರಲ್ಲೇನು ತಪ್ಪಿಲ್ಲ ರೋಹಿಣಿ, ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಕಾರಣನೇ ನೀನು ಅಂತ ಹೇಳ್ತಿರ್ತಾನೆ. ಅದಕ್ಕೆ ನೀ ನನ್ನ ಬೆಸ್ಟ್ ವೈಫ್, ನಾನು ನಿನ್ನ ಬೆಸ್ಟ್ ಹಸ್ಬೆಂಡ್ ಅಲ್ವಾ ಅಂತ ಹೇಳಿದಾಗ, ಇದೆಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ ಮನೋಜ್, ನೀವು ನನಗೆ ಒಳ್ಳೆ ಗಂಡ, ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ತಿರ್ತಾಳೆ. ಇದೆಲ್ಲ ಓಕೆ ರೋಹಿಣಿ, ಆದರೆ ನನ್ಗೆ ಆ ಜಡ್ಜಸ್ ಹೇಳಿರೋ ಒಂದು ಮಾತು ಅರ್ಥನೇ ಆಗ್ತಿಲ್ಲ. ಏನು ಮನೋಜ್ ಅಂತ ರೋಹಿಣಿ ಕೇಳಿದಾಗ, ಅದೇನೋ ಹೇಳಿದ್ರಲ್ಲ, ಗಂಡ ಹೆಂಡತಿ ಜಗಳ ಆಡದೆ ಇದ್ರೆ ಅವರಲ್ಲಿ ಏನೋ ಸೀಕ್ರೆಟ್ ಇರುತ್ತೆ ಅಂತ ಹೇಳಿ, ನನಗಂತೂ ಅದು ಅರ್ಥನೇ ಆಗ್ತಾ ಇಲ್ಲ. ನಾನಂತರೂ ನಿನ್ನ ಹತ್ರ ಯಾವ ಸೀಕ್ರೆಟ್ನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಿರುವಾಗ, ಹಾಗಿದ್ರೆ ನಾನು ಮುಚ್ಚಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಕೇಳ್ತಾಳೆ. ಹಾಗೆಲ್ಲ ಕೇಳೋಕ್ಕಾಗುತ್ತಾ ರೋಹಿಣಿ, ನಾನು ಚಿಕ್ಕ ಪುಟ್ಟ ತಪ್ಪು ಮಾಡಿ ಭಯಗೊಂಡು ನಿನ್ನ ಹತ್ರ ಹೇಳ್ಕೊಳ್ದೇ ಇರ್ಬೋದು, ಆದರೆ ನೀನಂತೂ ಆ ರೀತಿ ಮಾಡಿರಲ್ಲ ಅಂತ ಹೇಳ್ತಿರುವಾಗ ಮನೋಜನ್ ಮಾತನ್ನ ಕೇಳಿದ್ದ ರೋಹಿಣಿ ಬೆವರ್ತಾ ಇರ್ತಾಳೆ. ನನಗೇನೋ ಆ ಜಡ್ಜಸ್ಸು ತಾವೇ ತಪ್ಪು ಮಾಡಿ ತಮ್ಮ ಗಂಡನ ಹತ್ರ ಸೀಕ್ರೆಟ್ನ ಮಾಡ್ತಿರ್ಬೋದು, ಅದಕ್ಕೆ ಆ ರೀತಿ ಹೇಳಿದ್ರು ಅಂತ ಹೇಳ್ತಿರುವಾಗ, ಹೋಗ್ಲಿ ಬಿಡು ರೋಹಿಣಿ, ನಾವಿಬ್ರು ಬೆಸ್ಟ್ ಕಪಲ್ಸ್ ಅಂತ ಹೇಳಿ ಅಲ್ಲೇ ಇರೋ ಕನ್ನಡಿಲಿ ನೋಡ್ತಾ ಸ್ಮೈಲ್ ಮಾಡ್ತಾ ನಿಂತಿರ್ತಾರೆ ರೋಹಿಣಿ ಹಾಗೂ ಮನೋಜ. ಕಾಂಪಿಟೇಷನಲ್ಲಿ ಸೋತ ರವಿ ಹಾಗೂ ಶ್ರುತಿಗೆ ತುಂಬ ಬೇಜಾರಾಗಿರುತ್ತೆ. ಆಗ ರವಿ, ನಾವಿವತ್ತು ಆ ಕಾಂಪಿಟೇಷನ್ಗೆ ಹೋಗಲೇಬಾರ್ದಾಗಿತ್ತು ಅಂತ ಹೇಳ್ತಿರುವಾಗ, ಯಾಕೆ ವಿನ್ ಆಗೋಕ್ಕಾಗ್ಲಿಲ್ವಲ್ಲ ಅದಕ್ಕ ಅಂತ ಹೇಳಿ ಶ್ರುತಿ ಬೈತಾ ಇರ್ತಾಳೆ. ಹಾಗಲ್ಲ ಶ್ರುತಿ, ನಾವು ನೋಡು ಬೇರೆ ಬೇರೆ ಆನ್ಸರ್ಸ್ನ ಮಾಡ್ತಿದ್ವಿ, ಆದರೆ ಅತ್ತಿಗೆ ಹಾಗೂ ಸೂರ್ಯ ನೋಡು ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ರು ಅಂತ ಹೇಳಿದಾಗ, ಅವರು ಪಾರ್ಟ್ನರ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಿರ್ತಾಳೆ ಶ್ರುತಿ. ಆಗ ರವಿ, ಬೆಸ್ಟ್ ಕಪಲ್ ಆಗಿದ್ರೆ ಡಿಸ್ಕಸ್ ಮಾಡದೆ ಹೇಳ್ಬೋದಿತ್ತಲ್ಲ ಅಂತ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ರವಿ, ನಾವು ಕೆಲವೊಂದು ವಿಷಯನ ಡಿಸ್ಕಸ್ ಮಾಡಿದ್ವಿ, ಆದರೆ ನಿನಗದು ನೆನಪಿಲ್ಲ ಅಂತ ಹೇಳಿದಾಗ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೆಯಾ ಶ್ರುತಿ ಅಂತ ಕೇಳ್ತಿರ್ತಾನೆ. ಅದೇ ರವಿ, ನನಗೆ ಈ ಮಕ್ಕಳು ಹೇರೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಬೇಕಿದ್ರೆ ಸರೋಗೇಟ್ ಮದರ್ನ ನೋಡೋಣ ಅಂತ ಹೇಳಿದ್ದೆ, ಆದರೆ ನೀನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಹೇಳಿ ರವಿಗೆ ಬೈತಾ ಇರ್ತಾಳೆ. ಅಯ್ಯೋ ಶ್ರುತಿ, ನಾನೆಲ್ಲೋ ನೀ ಅದನ್ನು ತಮಾಷೆ ಮಾಡಿದೆ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳಿದಾಗ, ಹಾಗಿದ್ರೆ ನೀ ನನ್ನ ಮಾತನ್ನು ಸೀರಿಯಸ್ ಆಗಿ ತೊಗೊಳಲ್ವಾ ಅಂತ ಹೇಳಿ ಮಾತಾಡ್ತಿರುವಾಗ, ಅಯ್ಯೋ ಶ್ರುತಿ, ನೀನು ಮೈಕ್ ಜೊತೆ ಮಾತಾಡಿ ನನ್ನ ಜೊತೆನೇ ಬರೀ ಮಾತು, ನನಗೆ ನಿದ್ದೆ ಬರ್ತಾ ಇದೆ, ನಂದೇ ತಪ್ಪಾಯಿತು, ನಾನು ಮಲ್ಕೋತೀನಿ ಅಂತ ಹೇಳಿ ರವಿ ಮಲ್ಕೋತಾನೆ. ಈ ಕಡೆ ಬೇಜಾರು ಮಾಡ್ಕೊಂಡು ಶ್ರುತಿ ಕೂತ್ಕೊಂಡಿರ್ತಾಳೆ. ಈ ಕಡೆ ಸೂರ್ಯ ಹಾಡು ಕೇಳ್ತಾ ಹಾಡಲ್ಲಿ ತಲ್ಲೀರನಾಗಿ ಕೂತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ಮೀನಾ, ಎಷ್ಟೇ ಕೂಗಿದ್ರು ಸೂರ್ಯ ಕೇಳ್ತಾನೆ ಇರಲ್ಲ. ಆಗ ಮೀನಾ, ರೀ ನಾನು ಕೂಗಿದ್ರು ಕೇಳದೇ ಇರೋಷ್ಟು ಚೆನ್ನಾಗಿದೆಯಾ ಹಾಡು ಅಂತ ಹೇಳಿದಾಗ, ಹೌದು ಮೀನಾ, ಹೌದು, ಹಾಡಲ್ಲಿರೋ ಅರ್ಥ ಅಷ್ಟು ಚೆನ್ನಾಗಿದೆ, ಅದೇನ್ರಿ ಅಂತ ಕೇಳ್ತಿರ್ತಾಳೆ ಮೀನಾ. ನೋಡ್ ಮೀನಾ, ಅಲ್ಲ, ನಾಳೆ ನಮಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ, ನಾವು ಬೆಳಿತೀವಿ, ನಮ್ಮ ಜೊತೆಗಿದ್ದವ್ರನ್ನು ಬೆಳೆಸ್ತೀವಿ, ಆದರೆ ಆ ಪೆಂಗಿನಂಥವ್ರು ಇನ್ನೊಬ್ಬರನ್ನ ತುಳಿದು ಅವ್ರು ಮಾತ್ರ ಬೆಳೆಯೋ ಯೋಚನೆ ಮಾಡ್ತಿರ್ತಾರೆ, ಅದರ ಅರ್ಥ ಇದೆ ಅಂತ ಹೇಳಿದಾಗ, ಹೌದು ರೀ, ನೀವು ನಿಮ್ಮ ಬಗ್ಗೆ ಅಲ್ದೇ ನಿಮ್ಮ ಜೊತೆಗಿರೋರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ, ನೀನು ಅದೇ ರೀತಿ ಅಲ್ವೇನೆ ಯೋಚನೆ ಮಾಡೋದು ಅಂತ ಹೇಳ್ತಿರ್ತಾನೆ ಸೂರ್ಯ. ನೋಡೇ ಮೀನಾ, ಈ ಮಂಚ ಎಷ್ಟು ಚೆನ್ನಾಗಿದೆ, ಇದ್ರ ಜೊತೆಗೆ ಒಂದು ಹಾಸಿಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿರುವಾಗ, ರೀ ಮೊದಲು ರೂಮ್ ಕಟ್ಟೋ ಯೋಚನೆ ಮಾಡಬೇಕು, ಅದನ್ನು ಮಾತ್ರ ಯೋಚನೆ ಮಾಡಬೇಕು, ಈ ಚಿಕ್ಕ ಪುಟ್ಟ ಖರ್ಚಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ, ಹೌದು ಮೀನಾ, ಮೊದಲಾದರೆ ನನಗೆ ಜವಾಬ್ದಾರಿ ಅನ್ನೋದೇ ಇರ್ತಿರ್ಲಿಲ್ಲ, ಬೆಳಗಿಂದ ಸಾಯಂಕಾಲವರೆಗೂ ದುಡಿದು ರಾತ್ರಿ ಕುಡಿದು ಯಾರಾದರೂ ಕಷ್ಟ ಅಂತ ಬಂದರೆ ಅವ್ರಿಗೆ ಸಹಾಯ ಮಾಡ್ತಿದ್ದೆ ಅಷ್ಟೇ, ಆದರೆ ನನಗೆ ನೀ ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಜವಾಬ್ದಾರಿ ಅನ್ನೋದು ಬಂದಿದೆ ಅಂತ ಹೇಳಿ ಮೀನಾ ತೊಡೆ ಮೇಲೆ ಮಲ್ಕೊಂಡು ಹೇಳ್ತಾ ಇರ್ತಾನೆ. ಆಗ ಮೀನಾ, ಈಗಲೂ ಅಷ್ಟೇ ಅಲ್ವಾ ರೀ, ನೀ ಯಾರಿಗಾದ್ರೂ ಕಷ್ಟ ಅಂತ ಬಂದರೆ ಅವ್ರಿಗೆ ಸಹಾಯ ಮಾಡ್ತಿರಲ್ಲೋ ಅಂತ ಹೇಳಿದಾಗ, ಹೌದು ಮೀನಾ, ಆದರೆ ನಿನಗಂತ ₹1 ಎತ್ತಿಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಲೇ, ನಾಳೆನೇ ಅಪ್ಪ ಅವತ್ತು ಯಾರೋ ಇಂಜಿನಿಯರ್ಗೆ ಬರೋಕ್ಕೆ ಹೇಳಿದ್ರಲ್ಲ, ಅವ್ರನ್ನ ಕರೆಸಿ ರೂಮ್ ಕಟ್ಟೋಕ್ಕೆ ಅಂತ 1 ಲಕ್ಷ ಅಡ್ವಾನ್ಸ್ ಕೊಟ್ಟರಾಯ್ತು ಅಂತ ಹೇಳಿದಾಗ, ರೀ ಅದೆಲ್ಲ ಬೇಡ, ನಮ್ಮ ಬಾಡಿಗೆ ಮನೆ ಇದೆಲ್ಲ, ಅದ್ರ ಓನರು ಅವ್ರಿಗೆ ಒಬ್ಬರು ಮೇಸ್ತ್ರಿ ಪರಿಚಯ ಇದ್ದಾರೆ, ಅವ್ರಿಗೇನೆ ನಾವು ದುಡ್ಡು ಕೊಟ್ಟು
ಕೆಲಸ ಶುರು ಮಾಡಿಸ್ಬಿಡೋಣ, ಇಂಜಿನಿಯರ್ಗೆ ಹೇಳಿದ್ರೆ ಅವ್ರಿಗಂತ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಹೌದು ಕಣೆ ಒಳ್ಳೆ ಐಡಿಯಾ ಅಂತ ಹೇಳ್ತಾ ಬೆಳಗ್ಗೆ ಎದ್ದು ಕರೆಸ್ಬಿಡೋಣ ಅಂತ ಹೇಳಿ ಖುಷಿಯಾಗಿ ಇಬ್ಬರು ಮಂಚದ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ನೀರು ಕುಡಿಯೋಕಂತ ಶಾಂತಿ ಹೊರಗಡೆ ಬರ್ತಾಳೆ. ಶಾಂತಿನ ನೋಡಿದಂಥ ಮೀನಾ ರೀ ಅತ್ತೆ ಅತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ಏ ಬರಲಿ ಬಿಡೆ, ನೀನು ಆ ಕಡೆ ನೋಡ್ಬೇಡ, ಈ ಕಡೆ ಒಳ್ಳೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಿರುವಾಗ ಇವರಿಬ್ಬರಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೊತ್ತು ಗೊತ್ತೇನೇ ಇಲ್ಲ ಅಂತ ಹೇಳಿ ಬೈತಾ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ದಿನ ಬೆಳಗ್ಗೆ ಮೀನಾ ಹೇಳಿದ ಪ್ರಕಾರ ಸೂರ್ಯ ಮೇಸ್ತ್ರಿನ ಕರ್ಕೊಂಡು ಬಂದು ತಾವು ರೂಮ್ ಕಟ್ಸ್ತಿರೋ ಜಾಗನ ತೋರಿಸ್ತಾ ರೂಮ್ ಹೇಗಿರ್ಬೇಕು ಅಂತ ಹೇಳ್ತಿರ್ತಾನೆ. ಆಗ ಅಲ್ಲಿಗೆ ಮೀನಾನು ಬರ್ತಾಳೆ. ಆಗ ಸೂರ್ಯ ಹಣ ಮೊದಲಿಗೆ 1,00,000 ತಗೊಳ್ಳಿ, ಕೆಲಸನ ಶುರು ಮಾಡಿ, ಮಿಕ್ಕಿದ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದಾಗ ಅದೆಲ್ಲ ಆಗಲ್ಲ ಸೂರ್ಯ, ಮಳೆಗಾಲ ಹತ್ರ ಬಂತು, ಅರ್ಧಂಬರ್ಧ ಕಟ್ಟಿ ಬಿಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮೊದಲು ನಿಧಾನವಾದ್ರೂ ಪರವಾಗಿಲ್ಲ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಆಮೇಲೆ ನಾನು ರೂಮ್ ಕಟ್ತೀನಿ ಅಂತ ಹೇಳಿದಾಗ ಅಂದಾಜು ಎಷ್ಟಾಗ್ಬೋದಣ್ಣ ಅಂತ ಹೇಳಿ ಮೀನಾ ಕೇಳ್ತಾಳೆ. 4 ಲಕ್ಷ ಆಗ್ಬೋದಮ್ಮ, ಅದನ್ನ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಿರುವಾಗ ಸೂರ್ಯ ತನ್ನ ಹತ್ರ ಇರೋ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಣ್ಣ ಇದನ್ನ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ಅಂತ ಹೇಳಿದಾಗ ಮೇಸ್ತ್ರಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಶಾಂತಿ ಮರೆಯಲ್ಲಿ ನಿಂತ್ಕೊಂಡು ಮಾತನ್ನ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ಆಗ ಅದನ್ನ ಗಮನಿಸಿದಂತ ಸೂರ್ಯ ಜೋರಾಗಿ ಮೀನಾ ಏನ್ ಮಾಡಿದೆ, ಈ ರೀತಿ ಹೇಳೋಗ್ಬಿಟ್ರಲ್ಲ, ಏನ್ ಮಾಡೋದು ಅಂತ ಮಾತಾಡ್ತಾ ಒಂದ್ ಕೆಲಸ ಮಾಡೋಣ, ಮೊದ್ಲಿಗೆ ಅಪ್ಪನ ಹತ್ರ ದುಡ್ಡು ಕೇಳೋಣ, ಅಪ್ಪ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಒಡವೆ ಇದಾವಲ್ಲ ಅವನ್ನೆಲ್ಲ ಅಡ ಇಟ್ಬಿಡೋಣ, ಒಂದ್ ವೇಳೆ ಆ ದುಡ್ಡು ಸಾಕಾಗ್ಲಿಲ್ಲ ಅಂದ್ರೆ ಒಡವೆನ ಮಾಡ್ಬಿಡೋಣ ಅಂತ ಹೇಳಿ ಜೋರಾಗಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಶಾಂತಿ ಅಯ್ಯೋ ನನ್ನ ಒಡವೆ ಎಲ್ಲ ಹೋದ್ವು ಅಂತ ಹೇಳಿ ಗುಣುಕ್ತಾ ಸೂರ್ಯನ ಬೈತಾ ಅಲ್ಲಿಂದ ಓಡೋಡಿ ಹೋಗ್ತಾ ಇರ್ತಾಳೆ. ಆಗ ಮೀನಾ ರೀ ನಿಮ್ಗೇನ್ ಬಂತ್ರಿ, ಅತ್ತೆ ಒಡವೆನ ತಗೊಂಡೋಗಿ ಮಾರೋ ಅಂಥದ್ದು ಅಂತ ಹೇಳಿದಾಗ ಲೇ ಹಾಗೆಲ್ಲ ಏನು ಇಲ್ಲ ಕಣೆ, ಸಕ್ಕರೆಯಲ್ಲಿ ಕದ್ ಕೇಳ್ತಾ ಇದ್ರು ಅದಕ್ಕೋಸ್ಕರ ಹೇಳ್ತಿದ್ದೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಈ ಕಡೆ ಸೋಫಾದ ಮೇಲೆ ಸೂರ್ಯ, ರಂಗನಾಥ್ ಅವರು ಹಾಗೂ ಮೀನಾ ಮೊಬೈಲ್ ನೋಡ್ತಾ ನಗ್ತಾ ಕೂತಿರ್ತಾರೆ. ಆಗ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ಶಾಂತಿ ಅವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಅಲ್ಲ ಮೊನ್ನೆ ನಾನು ಮೊಬೈಲ್ ನೋಡ್ತಾ ನಗ್ತಿರುವಾಗ ಕೊಳ್ಳೆದವ ನಗ್ತಿದ್ದಿಲ್ಲ ಅಂತ ಬೈದ್ರಲ್ಲ, ಈಗ ನೀವು ಯಾವ ರೀತಿ ನಗ್ತಿದ್ದೀರಾ ಅಂತ ಕೇಳಿದಾಗ ಬೆಳ್ಳಿ ದೇವದ ತರ ಕಣೆ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾರೆ ರಂಗನಾಥ್. ಅದೇ ಸಮಯಕ್ಕೆ ಸರಿಯಾಗಿ ಮನೋಜ ಹೊರಗಡೆಯಿಂದ ಬರ್ತಾನೆ. ಮನೋಜನ ಕೈಯಲ್ಲಿರೋ ಕವರನ್ನ ನೋಡ್ತಾ ಶಾಂತಿ ಇದೇನು ಅಂಗಡಿನೇ ಮನೆಗೆ ತಂದಿದೆಯಲ್ಲೋ ಅಂತ ಕೇಳಿದಾಗ ಹೌದಮ್ಮ, ಈಗ ನಿನ್ ಮಗನಿಗೆ ಗ್ರಹಗಳೆಲ್ಲ ಸಾಥ್ ಕೊಡ್ತಾ ಇದ್ದಾವೆ, ಬಿಸ್ನೆಸ್ ಮ್ಯಾನ್ ಆದಂತ ನಿನ್ ಮಗ ಬಿಲಿಯನಿಯರ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾನೆ ಅಂತ ಹೇಳ್ತಿರುವಾಗ ಅಲ್ಲೇ ಕುಳಿತಿರುವ ಸೂರ್ಯ ಕನ್ವರ್ಟ್ ಕುಮಾರ ಮೊದಲು ವಿಷಯ ಹೇಳು ಅಂತ ಹೇಳಿದಾಗ ಹೇಳ್ತೀನಿ ರೋ, ಮೊದಲು ನಿಮ್ಮ ಮುಂದೆನೆ ಹೇಳ್ತೀನಿ ಅಂತ ಹೇಳಿ ರೋಹಿಣಿನ ಕರೀತಾ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಏನ್ ಮನೋಜ್ ಇದು ಶಾಪಿಂಗ್ ಹೋಗಿದ್ರಾ, ಹೇಳಿದ್ರೆ ನಾನು ಬರ್ತಾ ಇರ್ಲ್ವಾ ಅಂತ ಕೇಳಿದಾಗ ಅದಕ್ಕೆ ಹೇಳಿಲ್ಲ ಅಂತ ಹೇಳಿ ಸೂರ್ಯ ರೇಗಿಸ್ತಾ ಇರ್ತಾನೆ. ಆಗ ಮನೋಜ ಅವ್ನ ಮಾತಿಗೆಲ್ಲ ತಲೆ ಕೇಳಿಸ್ಕೊಬೇಡ ರೋಹಿಣಿ, ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಿನಗೆ ಹೇಳಿರಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಅದೇನು ಮನೋಜ್ ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಾ ಕವರ್ ಓಪನ್ ಮಾಡ್ತಾ ಇರ್ತಾಳೆ. ಆಗ ಮನೋಜ ಆ ಚಿಕ್ಕ ಕವರ್ನ ಓಪನ್ ಮಾಡು ಅಂತ ಹೇಳಿದಾಗ ರೋಹಿಣಿ ಅದರಲ್ಲಿರೋ ಬಾಕ್ಸ್ನ ತೆಗೆದು ನೋಡಿದಾಗ ಅದರಲ್ಲಿ ತಾಳಿ ಚೈನ್ ಇರುತ್ತೆ. ಆಗ ರೋಹಿಣಿ ಇದೇನು ಮನೋಜ್ ತಾಳಿ ಸರ ಜೊತೆಗೆ ತಾಳಿ ಬೊಟ್ಟು ಅಂತ ಹೇಳಿದಾಗ ಹೌದು ರೋಹಿಣಿ ಎರಡನ್ನೂ ಸೇರಿಸಿ ಹಾಕೋ ಅಂತ ಹೇಳಿದಾಗ ಅದನ್ನ ನೋಡಿದಂಥ ಮನೆಯವರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ನೋಡಮ್ಮ, ಕೆಲವರು ಶಬ್ದ ಮಾಡೋದಂದ್ರೆ ಈ ಚಪಾತಿ ಮಾಡೋ ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಶಬ್ದ ಮಾಡೋದನ್ನ ನನ್ನ ಮಗನ್ ನೋಡಿ ಕಲಿಬೇಕು. ನೀನು ಹೇಳಿದ್ದಲ್ವಾ ನನ್ ಗಂಡನೇ ನನಗೆ ತಾಳಿ ಚೈನ್ ತಂದು ಕೊಡ್ಬೇಕು ಅಂತ, ಇವತ್ತು ತಂದು ಕೊಟ್ನ, ಖುಷಿ ಆಯ್ತಾ ಅಂತ ಕೇಳಿದಾಗ ತುಂಬಾ ಥ್ಯಾಂಕ್ಸ್ ಮನೋಜ್ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಮನೋಜ ಥ್ಯಾಂಕ್ಸ್ ಎಲ್ಲ ಯಾಕೆ ರೋಹಿಣಿ, ನಾನು ನನ್ನ ಗಂಡನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ಮನೋಜನ ಹತ್ರ ಬಂದು ಅವಳು ಥ್ಯಾಂಕ್ಸ್ ಹೇಳ್ತಿರೋದು ಅದಕ್ಕಲ್ಲ ಕಣೋ, ಕೆಲವು ಗಂಡಸರು ವೀರಾವೇಶದಲ್ಲಿ ಮಾತು ಕೊಟ್ಬಿಡ್ತಾರೆ, ಆದ್ರೆ ಎಲ್ರಿಗೂ ಆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗಲ್ಲ ಅಂತ ಹೇಳಿ ಸೂರ್ಯ ಮೀನನ್ನ ನೋಡಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ಸೂರ್ಯ ಅಪ್ಪ ಸಕ್ಕರೆ ಹೇಳ್ತಿರೋದು ಕೆಲವರು ಅಂತಂದ್ರೆ ಅದರಲ್ಲಿ ನಾನು ಬರ್ತೇನಲ್ವಾ, ನನ್ನ ಬಗ್ಗೆನೇ ಹೇಳ್ತಿರೋದು ಅಂತ ಹೇಳಿದಾಗ ಅವಳ ಮಾತಿನ ದಾಟಿ ನೋಡಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾರೆ ರಂಗನಾಥ್. ಆಗ ಶಾಂತಿ ನಿಮ್ಗೆ ಏನೇನ್ ಅನ್ಸುತ್ತೋ ಅದನ್ನ ಆಮೇಲೆ ಹೇಳುವಂತ್ರಿ, ಈಗ ಬನ್ನಿ ಅಂತ ಹೇಳ್ತಾ ರಂಗನಾಥ್ ಅವ್ರನ್ನ ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಆಗ ಮನೋಜ ರೋಹಿಣಿಗೆ ದೇವ್ರ ಮುಂದೆ ಮಾಂಗಲ್ಯ ಚೈನ್ನ ಹಾಕ್ತಾನೆ. ಆಗ ರೋಹಿಣಿ ತನ್ನ ಕೊರಳಲ್ಲಿರೋ ಅರಿಶಿನ ದಾರನ ತೆಗೆದಿಡ್ತಾಳೆ. ಹಾಗೆ ಇಬ್ರು ರಂಗನಾಥ್ ಹಾಗೂ ಶಾಂತಿ ಕಡೆಯಿಂದ ಆಶೀರ್ವಾದ ತಗೋತಾರೆ. ಆಗ ಶಾಂತಿ ಮನೋಜನ್ಗೆ ಮನೋಜ ನನಗೇನು ತಂದಿಲ್ವೇನೋ ಅಂತ ಕೇಳಿದಾಗ ಅಮ್ಮ ನಿನ್ನ ಮರೆಯೋಕ್ಕಾಗತ್ತೇನಮ್ಮ, ತಗೋ ಅಂತ ಹೇಳಿ ಒಂದ್ ಕವರ್ನ ತೆಗೆದುಕೊಡ್ತಾನೆ. ಆಗ ಓಪನ್ ಮಾಡಿದಂತ ಶಾಂತಿ ಓ ಮೈಸೂರು ಸಿಲ್ಕ್ ಸೀರೆನಾ, ಇದ್ರ ಬೆಲೆ ಅಂದಾಜು ಒಂದ್ 15,000 ಇರ್ಬೋದಲ್ಲ ಅಂತ ಕೇಳ್ದಾಗ ಹೌದಮ್ಮ ಅದೇಗಮ್ಮ ಕರೆಕ್ಟ್ ಆಗಿ ಹೇಳ್ದೆ, ಅದ್ರ ಬೆಲೆ 15,000ನೇ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ. ಹೌದು ಕಣೋ,
ಶ್ರೀಮಂತರಿಗಷ್ಟೇ ಗೊತ್ತಾಗೋದು ಶ್ರೀಮಂತಿಕೆ ಬೆಲೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ಸೂರ್ಯ, ಅಲ್ಲ ಕಣೋ, ನಿನ್ನ ಓದಿಸಿ ಬೆಳೆಸಿ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡಿದು ನಿನ್ನ ಈ ಸ್ಥಾನಕ್ಕೆ ತಂದಿರೋ ಈ ಅಪ್ಪನ್ಗೇನು ತಂದಿಲ್ವೇನೋ ನೀನು ಅಂತ ಕೇಳಿದಾಗ, ಸುಮ್ನಿರೋ ಸೂರ್ಯ, ನನ್ನೇನು ತಂದೆ ತಾಯಿ ನಡುವೆ ಭೇದ ಭಾವ ಮಾಡಕ್ಕೆ ನಿನ್ನ ಮಾಡಿದ್ಯಾ? ತಂದಿದ್ದೀನಿ ಅಂತ ಹೇಳಿ ಒಂದು ಕವರ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ವಾಚ್ ಇರುತ್ತೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡು ನಿಂತಿರ್ತಾನೆ ಮನೋಜ. ಆಗ ಅದನ್ನ ನೋಡಿದಂತ ಸೂರ್ಯ, ಇದೇನು ಅಮ್ಮಂಗಾದ್ರೆ 1000 ಗಟ್ಲೆ ಸೀರೆ ತರ್ತೀಯ, ಅಪ್ಪಂಗೆ ಈ ರೋಡಲ್ಲಿರೋ 250-300 ರೂಪಾಯಿ ವಾಚ್ ತರ್ತೀಯೇನೋ ಅಂತ ಕೇಳಿದಾಗ, ಅಮ್ಮ ನೀನ್ ಹೇಳಮ್ಮ ಇದ್ರ ಬೆಲೆ ಅಂತ ಹೇಳಿ ಶಾಂತಿನ ಕೇಳ್ತಾನೆ ಮನೋಜ. ಆಗ ಶಾಂತಿ, ನನಗೆ ನಿನ್ ವ್ಯಾಲ್ಯೂ ಗೊತ್ತಿಲ್ವೇನೋ, ಅಬ್ಬಬ್ಬಾ ಅಂದ್ರೆ ಇದಕ್ಕೆ 50,000 ರೂಪಾಯಿ ಇರ್ಬೋದು ಅಂತ ಹೇಳ್ತಾಳೆ. ಆಗ ಮನೋಜ, ಹೌದಮ್ಮ, ಅದೇಗಮ್ಮ ಅಷ್ಟು ಕರೆಕ್ಟಾಗಿ ಗೆಸ್ಟ್ ಮಾಡಿದೆ, ಇದ್ರ ಬೆಲೆ ಅಂತ 51,000 ಅಂತ ಹೇಳ್ತಾನೆ. ಆಗ ಅದನ್ನ ಕೇಳಿದಂತಹ ಸೂರ್ಯ ಹಾಗೂ ಮೀನಾಗೆ ಆಶ್ಚರ್ಯ ಆಗುತ್ತೆ.